ಹಾರ್ಟ್ ಶೇಪ್ ಕ್ರೋಶೆ ಮಾಡೋದಕ್ಕೆ ಫಸ್ಟ್ ಮ್ಯಾಜಿಕ್ ರಿಂಗ್ ಮಾಡಿ ತ್ರೀ ಚೈನ್ಸ್ ತಗೊಳ್ಳಿ. ಚೈನ್ಸ್ ಸ್ವಲ್ಪ ಲೂಸಾಗಿರಲಿ. ನೆಕ್ಸ್ಟ್ ರೌಂಡಲ್ಲಿ ಸ್ಲಿಪ್ ಸ್ಟಿಚ್ ಮಾಡಬೇಕು. ಈಗ ಮ್ಯಾಜಿಕ್ ರಿಂಗಿಗೆ ಟ್ರಿಪಲ್ ಕ್ರೋಶೆನ ಮಾಡಬೇಕು. ಫಸ್ಟ್ ಟ್ರಿಪಲ್ ಕ್ರೋಶೆ. ನೀವು ಬಿಗಿನರ್ ಆಗಿದ್ದರೆ ಇಲ್ಲಿಗೆ ಒಂದು ಮಾರ್ಕರ್ನ ಆ್ಯಡ್ ಮಾಡ್ಕೊಳ್ಳಿ. ಫಸ್ಟ್ ಟ್ರಿಪಲ್ ಕ್ರೋಶೆಗೆ ಸೆಕೆಂಡ್ ಟ್ರಿಪಲ್ ಕ್ರೋಶೆ, ಥರ್ಡ್ ಟ್ರಿಪಲ್ ಕ್ರೋಶೆ. 3 ಟ್ರಿಪಲ್ ಕ್ರೋಶೆಗಳಾದಮೇಲೆ 3 ಡಬಲ್ ಕ್ರೋಶೆಗಳನ್ನು ಮಾಡಿ. ಫಸ್ಟ್ ಡಬಲ್ ಕ್ರೋಶೆ, ಸೆಕೆಂಡ್ ಡಬಲ್ ಕ್ರೋಶೆ, ಥರ್ಡ್ ಡಬಲ್ ಕ್ರೋಶೆ. ಈಗ ಒಂದು ಚೈನ್ ತಗೊಳ್ಳಿ. ಮ್ಯಾಜಿಕ್ ರಿಂಗಿಗೆ ಒಂದು ಟ್ರಿಪಲ್ ಕ್ರೋಶೆನ ಮಾಡಿ. ಮತ್ತೆ ಒಂದು ಚೈನ್ ತಗೊಳ್ಳಿ. ಸೊ ಹಾಫ್ ಸೈಡ್ ಕಂಪ್ಲೀಟ್ ಆಗಿದೆ. ನೆಕ್ಸ್ಟ್ ಈಗ 3 ಡಬಲ್ ಕ್ರೋಶೆ ಮತ್ತು 3 ಟ್ರಿಪಲ್ ಕ್ರೋಶೆಗಳನ್ನು ಮಾಡಬೇಕು. ಫಸ್ಟ್ ಡಬಲ್ ಕ್ರೋಶೆ, ಸೆಕೆಂಡ್ ಡಬಲ್ ಕ್ರೋಶೆ, ಥರ್ಡ್ ಡಬಲ್ ಕ್ರೋಶೆ, ಫಸ್ಟ್ ಟ್ರಿಪಲ್ ಕ್ರೋಶೆ, ಸೆಕೆಂಡ್ ಟ್ರಿಪಲ್ ಕ್ರೋಶೆ, ಥರ್ಡ್ ಟ್ರಿಪಲ್ ಕ್ರೋಶೆ. 3 ಚೈನ್ಸ್ ತಗೊಳ್ಳಿ. ಮ್ಯಾಜಿಕ್ ರಿಂಗಿಗೆ ಸ್ಲಿಪ್ ಸ್ಟಿಚ್ ಮಾಡಿ. ಫಸ್ಟ್ ರೌಂಡ್ ಆಯಿತು. ಸೆಕೆಂಡ್ ರೌಂಡ್ಗೆ ಸ್ಟಾರ್ಟಿಂಗ್ ನಾವು 3 ಚೈನ್ಸ್ ಮಾಡಿದ್ವಲ್ಲ, ಅಲ್ಲಿ ಎಲ್ಲ ಚೈನ್ಸ್ಗೂ ಒಂದೊಂದು ಸ್ಲಿಪ್ ಸ್ಟಿಚ್ ಮಾಡಿ ಬ್ಯಾಕ್ ಲೂಪಲ್ಲಿ ಮಾತ್ರ ಸ್ಲಿಪ್ ಸ್ಟಿಚ್ ಮಾಡಿ. ನೆಕ್ಸ್ಟ್ ಇರೋದು ಟ್ರಿಪಲ್ ಕ್ರೋಶೆ. ಟ್ರಿಪಲ್ ಕ್ರೋಶೆ ಸ್ಟಿಚ್ಗೆ 2 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಇರೋದು 2 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಟ್ರಿಪಲ್ ಕ್ರೋಶೆ ಸ್ಟಿಚ್ಗೂ 2 ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಇರೋದು ಡಬಲ್ ಕ್ರೋಶೆ. ಈ ಸ್ಟಿಚಸ್ಸಲ್ಲಿ ಒಂದೊಂದು ಸಿಂಗಲ್ ಕ್ರೋಶೆಗಳನ್ನು ಮಾಡಿ. ನೆಕ್ಸ್ಟ್ ಒಂದು ಚೈನ್ ಗ್ಯಾಪ್ ಇದೆ, ಆ ಗ್ಯಾಪಿಗೆ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಇರೋದು ಟ್ರಿಪಲ್ ಕ್ರೋಶೆ ಸ್ಟಿಚ್. ಅದಕ್ಕೆ ಒಂದು ಸಿಂಗಲ್ ಕ್ರೋಶೆ, ಒಂದು ಚೈನ್ ಮತ್ತು ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಮತ್ತೆ ಒಂದು ಚೈನ್ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಡಬಲ್ ಕ್ರೋಶೆ ಸ್ಟಿಚ್ಚಲ್ಲಿ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ, ನೆಕ್ಸ್ಟ್ ಒಂದು ಸಿಂಗಲ್ ಕ್ರೋಶೆ. ನೆಕ್ಸ್ಟ್ ಇರೋದು ಟ್ರಿಬಲ್ ಕ್ರೋಶೆ. ಇದರಲ್ಲಿ 2 ಸಿಂಗಲ್ ಕ್ರೋಶೆಗಳನ್ನು ಮಾಡಬೇಕು. ಎಲ್ಲ ಸ್ಟಿಚಸ್ ಕಂಪ್ಲೀಟ್ ಆದಮೇಲೆ 3 ಚೈನ್ಸ್ ಇದೆ. ಬ್ಯಾಕ್ ಲೂಪಲ್ಲಿ ಸ್ಲಿಪ್ ಸ್ಟಿಚ್ನ ಮಾಡಿ. ಆಮೇಲೆ ಮ್ಯಾಜಿಕ್ ರಿಂಗ್ ಒಳಗಡೆ ಸ್ಲಿಪ್ ಸ್ಟಿಚ್ ಮಾಡಿ. ಥ್ರೆಡ್ನ ಕಟ್ ಮಾಡ್ಕೊಳ್ಳಿ. ಮ್ಯಾಜಿಕ್ ರಿಂಗ್ನ ಕ್ಲೋಸ್ ಮಾಡಿ.